ಮಧ್ಯರಾತ್ರಿ ಸಮಯದಲ್ಲಿ ಮಂತ್ರಾಲಯ ಮಠದ ಸ್ವಾಮೀಜಿ ಇದ್ದ ಮನೆ ಮುಂದೆ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ನೂರಾರು ಜನ ಸೇರಿದ್ರು, ವಾಗ್ವಾದಗಳು ನಡೀತಿದ್ವು, ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿದ್ರು. ಅಷ್ಟಕ್ಕೂ ಮಧ್ಯರಾತ್ರಿ ಸಮಯದಲ್ಲಿ ಇಂಥದ್ದೊಂದು ಆತಂಕದ ವಾತಾವರಣಕ್ಕೆ ಕಾರಣ ಮಠದ ವಿವಾದ. ರಾಘವೇಂದ್ರ ಸ್ವಾಮಿ ಮಠದ ಆಡಳಿತದ ಜಟಾಪಟಿ. ಪೂಜೆ ರದ್ದು, ಮಠಕ್ಕೆ ಬಾರದೆ ಮಂತ್ರಾಲಯ ಶ್ರೀ ವಾಪಸ್. ಇವತ್ತು ಗುರುವಾರ. ಎಲ್ಲೆಡೆ ರಾಯರ ಪೂಜೆ ಜೋರಾಗಿದೆ. ಆದರೆ ಕೊಪ್ಪಳ ನಗರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಾತ್ರ ಆಡಳಿತದ ಜಟಾಪಟಿ ಎದ್ದಿತ್ತು. ಮಠದಲ್ಲಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ರಾತ್ರಿಯೇ ಕೊಪ್ಪಳಕ್ಕೆ ಮಂತ್ರಾಲಯದಿಂದ ಸುಬುಧೇಂದ್ರ ತೀರ್ಥ ಶ್ರೀಗಳು ಆಗಮಿಸಿದ್ರು, ಆಶೀರ್ವಚನ ನಡೆಸಿದ್ರು. ಬಳಿಕ ಬಸವನಗರದಲ್ಲಿರುವ ಮನೆಯಲ್ಲಿ ರಾತ್ರಿ ಶ್ರೀಗಳು ಉಳಿದಿದ್ರು. ಅಲ್ಲಿಗೆ ಕೆಲ ಸ್ಥಳೀಯರು ತೆರಳಿದ್ದು ಮಠದ ಆಡಳಿತ ವಿಷಯ ಪ್ರಸ್ತಾಪಿಸಿದ್ರು. ಈ ವೇಳೆ ಮಾತನಾಡಿದ ಶ್ರೀಗಳು 1971ರಲ್ಲಿ ಕೊಪ್ಪಳ ಮಠವನ್ನ ಮಂತ್ರಾಲಯ ಮಠದ ಸುಪರ್ದಿಗೆ ನೀಡಲಾಗಿದೆ. ಇನ್ಮುಂದೆ ಮಠದ ಆಡಳಿತ ನಡೆಸಲು ಸೂಕ್ತ ವ್ಯಕ್ತಿ ನೇಮಿಸುತ್ತೇವೆ ಅಂದ್ರು. ಇದಕ್ಕೆ ಮಠದ ಇನ್ನೊಂದು ಭಕ್ತವರ್ಗ ಆಕ್ರೋಶ ವ್ಯಕ್ತಪಡಿಸಿತು. ಹೀಗಾಗಿ ಗೊಂದಲ ಸೃಷ್ಟಿಯಾಗಿತ್ತು. ಮಠಕ್ಕೆ ಬರೆದುಕೊಟ್ಟಂತಹ ಸಂಸ್ಥೆಗಳ ಸುವ್ಯವಸ್ಥೆ, ಸುಭದ್ರತೆ ಮತ್ತು ಆಚಾರ ವಿಚಾರಗಳ ಪರಿರಕ್ಷಣೆ ಮಠದ ಜವಾಬ್ದಾರಿ. ಆದ್ದರಿಂದ ಇಲ್ಲಿರುವಂತಹ ಯಾರು ಪ್ರಮುಖರಿದ್ದಾರೆ ಒಬ್ಬರನ್ನು ಮುಂದೆ ಇಟ್ಟುಕೊಂಡು ಈ ಕಾರ್ಯಕ್ರಮ ನಡೆಯಬೇಕು ಎಂಬುವಂತಹ ಸಲಹೆ ಸೂಚನೆಗಳನ್ನು ನಾವು ನಮ್ಮ ಪ್ರವಚನದಲ್ಲಿ ನೀಡಿದ್ವಿ. ಕೊಪ್ಪಳದ ರಾಯರ ಮಠ ಸ್ವತಂತ್ರ ಮಠ ಅನ್ನೋದು ಕೆಲ ಸ್ಥಳೀಯ ಭಕ್ತರ ವಾದ. ಅದನ್ನೇ ಸ್ವಾಮೀಜಿ ಮುಂದೆ ಹೇಳಿದ್ದೇವೆ ಅಂತಾರೆ. ಇಲ್ಲಿ ಮಠದ ಆಡಳಿತದ ಬಗ್ಗೆ ಜನರ ಅಭಿಪ್ರಾಯ ಏನಿತ್ತು ಅದನ್ನು ಸ್ವಾಮಿಗಳಲ್ಲಿ ನಾವು ಅರಿಕೆ ಮಾಡ್ಕೊಂಡು ಬಂದಿದ್ದೀವಿ. ಅವರಲ್ಲಿ ಭಿನ್ನ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಪೂರ್ಣ ವ್ಯವಸ್ಥೆ ಮೊದಲಿಂದ ಹೇಗಿದೆ ಹಾಗೆ ನಿರಂತರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಂದೇಳಿ ಜನರ ಅಭಿಪ್ರಾಯ ಇತ್ತು. ಅದನ್ನು ಸ್ವಾಮಿಗಳವರಲ್ಲಿ ನಾವು ಅರಿಕೆ ಮಾಡ್ಕೊಂಡು ಬಂದಿದ್ದೀವಿ. ಆಕ್ಷೇಪ ಆಕ್ರೋಶದಿಂದಾಗಿ ಮಂತ್ರಾಲಯದ ಶ್ರೀಗಳು ಇವತ್ತು ಬೆಳಿಗ್ಗೆ ಕೊಪ್ಪಳದ ಮಠಕ್ಕೆ ಪ್ರವೇಶಿಸಲಿಲ್ಲ. ಮಠದ ಹೊರಗಿಂದಲೇ ಕೈ ಮುಗಿದು ಹೊರಟರು. ಕೊಪ್ಪಳ ರಾಯರ ಮಠದ ಈ ಜಟಾಪಟಿ ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೆ ಕಾದು ನೋಡಬೇಕು. ಸಂಜಯ್, TV9 ಕೊಪ್ಪಳ.